ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 6th ಕ್ಲಾಸ್ ಸೈನ್ಸ್ ಚಾಪ್ಟರ್ 2 MCQ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ಅದರದ್ದೇ ನೆಕ್ಸ್ಟ್ ಚಾಪ್ಟರ್ 3 ಮೈಂಡ್ಫುಲ್ ಈಟಿಂಗ್ ಎ ಪಾತ್ ಟು ಎ ಹೆಲ್ತಿ ಬಾಡಿ. ಹಾಗಂದರೆ ಆರೋಗ್ಯಕರ ದೇಹಕ್ಕೆ ಮನಸ್ಸಿನಿಂದ ಆಹಾರ ಸೇವಿಸುವುದು ಒಂದು ಮಾರ್ಗ. ಈ ಚಾಪ್ಟರಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ MCQ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಇದನ್ನು ನಾನು ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ಲೈನ್ ಟು ಲೈನ್ ಸ್ಟಡಿ ಮಾಡಿ ಕ್ವಶನ್ಸನ್ನು ತೆಗೆದಿರೋದು. ಹೂ ಆರ್ ವಾಚಿಂಗ್ ಮೈ ವಿಡಿಯೋ, ಪ್ಲೀಸ್ ಶೇರ್. Who are preparing for CET exams and competitive exams, it will help for them. And who are said the science is difficult to understand in English, you also send this video to understand easily, because I am explaining in Kannada, that's why it's understand easily. And one more thing, if you understand science easily, better to read textbook line to line, you will get the answer. Let us come to the point. First we are going for part 1 section, what do we eat. ನಾವು ಏನನ್ನ ತಿನ್ನುತ್ತೇವೆ? It is depending on these questions. First question, dash is an essential component in our life. ಹಾಗಂದ್ರೆ ಏನರ್ಥ? ನಮ್ಮ ದೈನಂದಿನ ಜೀವನದ ಅತ್ಯಗತ್ಯ ಅಂಶ ಯಾವುದಾಗಿರುತ್ತೆ? ಈ ಕೆಳಗಿನ ಯಾವುದು ನಮ್ಮ ದೈನಂದಿನ ಜೀವನದಲ್ಲಿ, ದಿನನಿತ್ಯದ ಜೀವನದಲ್ಲಿ ತುಂಬ ಅಗತ್ಯವಾಗಿ ಬೇಕಾಗಿರೋದು ಯಾವುದು? ಆಪ್ಷನ್ ವಾಟರ್, ನೀರು. ಆಪ್ಷನ್ ಬಿ ಫುಡ್. ಆಪ್ಷನ್ ಸಿ ಸಾಯಿಲ್. ಆಪ್ಷನ್ ಡಿ ನನ್ ಆಫ್ ದೀಸ್ ಅಂತ ಇದೆ. ಅಂದರೆ ನೀರು, ಆಹಾರ, ಮಣ್ಣು, ಇದ್ಯಾವುದು ಅಲ್ಲ ಅಂತ. ಈ 4ರಲ್ಲಿ ಯಾವುದು ನಮ್ಮ ದಿನನಿತ್ಯದ ಜೀವನಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರೋದು ಅಂತ ಆನ್ಸರ್ ಮಾಡಬೇಕು. Next we go for second question. In Punjab state, locally grown crops are. ಪಂಜಾಬ್ ರಾಜ್ಯದಲ್ಲಿ ಸ್ಥಳೀಯವಾಗಿ ಬೆಳೆಯುವ ಬೆಳೆ ಯಾವುದು? ಈ ಕೆಳಗಿನ ಯಾವ ಬೆಳೆಯನ್ನ ಪಂಜಾಬ್ ರಾಜ್ಯದ ಸ್ಥಳೀಯ ಬೆಳೆಯಾಗಿ, ಸ್ಥಳೀಯ ಆಹಾರವಾಗಿ ಬೆಳೆಯುತ್ತಾರೆ ಅಂತ. ಆಪ್ಷನ್ ಎ ಮೇಯ್ಸ್ ಅಂದರೆ ಜೋಳ, ವೀಟ್ ಗೋಧಿ, ಆಪ್ಷನ್ ಸಿ ರಾಗಿ, ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಬಿ. ಈ 4ರಲ್ಲಿ ಯಾವುದು ಅಂತ ಆನ್ಸರ್ ಮಾಡಬೇಕು. Next we go for third question. Rice, ragi, these foods are the state from. ರೈಸ್ ಅಂದ್ರೆ ಏನು? ಇಲ್ಲಿ ಅಕ್ಕಿ, ಮತ್ತೆ ರಾಗಿ ಅಂತಾನೆ ಕರಿತೀವಿ. ಈ ಎರಡು ಆಹಾರಗಳು ಯಾವ ರಾಜ್ಯದ ಆಹಾರ? ದೀಸ್ ಫುಡ್ಸ್ ಆರ್ ಸ್ಟೇಟ್ ಫ್ರಮ್. ರಾಗಿ ಮತ್ತೆ ಅಕ್ಕಿ ಈ ಕೆಳಗಿನ ಯಾವ ರಾಜ್ಯದ ಆಹಾರವಾಗಿದೆ? ಆಪ್ಷನ್ ಎ ಮಣಿಪುರ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ನನ್ ಆಫ್ ದೀಸ್ ಅಂತ ಇದೆ. ಈ 4ರಲ್ಲಿ ಯಾವುದು ಅಂತ ಆನ್ಸರ್ ಮಾಡಿ. ಬೆಟರ್ ಯು ಹ್ಯಾವ್ ಟು ಸ್ಟಡಿ ದ ಟೆಕ್ಸ್ಟ್ ಬುಕ್ ಅಂಡ್ ರೀಡ್ ದ ಚಾಪ್ಟರ್. ಯು ವಿಲ್ ಗೆಟ್ ದ ಆನ್ಸರ್ ಈಸಿಲಿ. ಫೋರ್ತ್ ಒನ್, ಇನ್ ಮಣಿಪುರ್ ಸ್ಟೇಟ್ ಲೋಕಲಿ ಗ್ರೋನ್ ಕ್ರಾಪ್ಸ್ ಆರ್. ಮಣಿಪುರದಲ್ಲಿ ಸ್ಥಳೀಯವಾಗಿ ಬೆಳೆಯುವಂತಹ ಬೆಳೆ ಯಾವುದು? ಆಪ್ಷನ್ ಎ ಸೋಯಾಬೀನ್, ಆಪ್ಷನ್ ಬಿ ರಾಗಿ, ಆಪ್ಷನ್ ಸಿ ಓನ್ಲಿ ಎ, ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಬಿ. ಸೋಯಾಬೀನ್ ಬೆಳೀತಾರ, ರಾಗಿ ಬೆಳೀತಾರ, ಅಥವಾ ಬರೀ ಸೋಯಾಬೀನ್ ಮಾತ್ರ ಬೆಳೀತಾರ, ಅಥವಾ ಸೋಯಾಬೀನ್ ರಾಗಿ ಎರಡೂ ಬೆಳೀತಾರ ಮಣಿಪುರಲ್ಲಿ? ಅದರ ಆ ಊರಿನ ಮಣಿಪುರದ ಸ್ಥಳೀಯ ಬೆಳೆ ಯಾವುದು ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ವಿ ಗೋ ಫಾರ್ ಫಿಫ್ತ್ ಕ್ವಶನ್. ಬ್ಲಾಕ್ ಟೀ ಆರ್ ಬ್ಲಾಕ್ ಟೀ ಈಸ್ ದ ಬೆವರೇಜ್ ಆಫ್ ಡ್ಯಾಶ್ ಸ್ಟೇಟ್. ಬ್ಲ್ಯಾಕ್ ಟೀ ಯಾವ ರಾಜ್ಯದ ಪಾನೀಯವಾಗಿದೆ? ಇಲ್ಲಿ ಬೆವರೇಜ್ ಅಂದರೆ ಪಾನೀಯ. ಈ ಬ್ಲ್ಯಾಕ್ ಟೀ ಅನ್ನೋದು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬಳಸ್ತಾರೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಮಣಿಪುರ್. ಈ 4 ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲಿ ಬ್ಲ್ಯಾಕ್ ಟೀಯನ್ನು ಪಾನೀಯವಾಗಿ ಬಳಸ್ತಾರೆ ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ವಿ ಗೋ ಫಾರ್ ಸಿಕ್ಸ್ತ್ ಕ್ವಶನ್. ಕುಕಿಂಗ್ ಪ್ರಾಕ್ಟೀಸಸ್ ಆಲ್ಸೋ ಕಾಲ್ಡ್. ಅಡುಗೆ ಅಭ್ಯಾಸಗಳು ಅಂದರೆ ಏನು? ಚೋಲ ಅಂದರೆ ಒಲೆ ಅಂತ ಕರಿತೀವಿ. ಬಿ ಕಲ್ನರಿ ಪ್ರಾಕ್ಟೀಸಸ್ ಅಂದರೆ ಪಾಕಶಾಲೆಯ ಅಭ್ಯಾಸಗಳು. ಸಿಲ್ಬಟ ಅಂದರೆ ಸಿಲ್ಬಟ ಅಂತಾನೆ ಅದನ್ನ ಕರೀತಾರೆ. ಅಂದರೆ ಗ್ರೈಂಡರ್. ಸಿಲ್ಬಟ ಅಂದರೆ ಇಲ್ಲಿ
ಒರಳು ಕಲ್ಲಲ್ಲಿ ರುಬ್ತಾರಲ್ಲ ಖಾರವನ್ನು, ಅದನ್ನು ಸಿಲ್ಬಟ ಅಂತಾರೆ. ಸ್ಟೋನ್ ಗ್ರೈಂಡರ್ ಅಂತಲೂ ಸಹ ಕರೀತಾರೆ ಸಿಲ್ಬಟ ಅಂದರೆ. ಓಕೆನಾ, ಬ್ರ್ಯಾಕೆಟಲ್ಲಿ ಸ್ಟೋನ್ ಗ್ರೈಂಡರ್, ಹೊರಳು ಕಲ್ಲು ಅಥವಾ ಕಲ್ಲು, ಸ್ಟೋನ್ ಗ್ರೈಂಡರ್. ಓಕೆ, ಕಲ್ನರಿ ಪ್ರಾಕ್ಟೀಸಸ್ ಅಂದರೆ ಪಾಕಶಾಲೆಯ ಅಭ್ಯಾಸಗಳು. ಇವುಗಳಲ್ಲಿ ಯಾವುದು ಅಲ್ಲ, ನನ್ ಆಫ್ ದೀಸ್ ಅಂದರೆ ಯಾವುದು ಅಲ್ಲ. ಈ 4ರಲ್ಲಿ ಯಾವುದನ್ನು ಕುಕಿಂಗ್ ಪ್ರಾಕ್ಟೀಸಸ್ ಅಂತ ಕರಿತೀವಿ ಅಂತ ಆನ್ಸರ್ ಮಾಡಬೇಕು. ಓಕೆ, ನೆಕ್ಸ್ಟ್ 7th ಒನ್. ಇನ್ ಅರ್ಲಿಯರ್ ಡೇಸ್ ಕುಕಿಂಗ್ ವಾಸ್ ಡನ್ ಯೂಸಿಂಗ್ ಎ. ಹಾಗಂದ್ರೆ ಏನರ್ಥ? ಇಂದಿನ ದಿನಗಳಲ್ಲಿ ಅಡುಗೆಯನ್ನು ಈ ಕೆಳಗಿನ ಯಾವ ವಸ್ತುವನ್ನು ಬಳಸಿ ಮಾಡಲಾಗುತ್ತಿತ್ತು ಅಂದರೆ ಸಿಲ್ಬಟ ಅಂದರೆ ಸ್ಟೋನ್ ಗ್ರೈಂಡರ್, ಗ್ರೈಂಡರ್, ಚೋಲ ಅಂದರೆ ಒಲೆ, ಡಿ ಆಲ್ ಆಫ್ ದೀಸ್ ಈ ಎಲ್ಲ ಹೂವು. ತುಂಬ ಹಳೆ ಕಾಲದಲ್ಲಿ ಆಹಾರವನ್ನು ಅಥವಾ ಅಡುಗೆಯನ್ನು ಮಾಡಬೇಕಾದ್ರೆ ಈ ಕೆಳಗಿನ ಯಾವ ಸಹಾಯದಿಂದ ಮಾಡ್ತಾ ಇದ್ರು ಅಥವಾ ಇವೆಲ್ಲವುಗಳನ್ನು ಬಳಸಿ ಮಾಡ್ತಾ ಇದ್ರ ಅಂತ ಆನ್ಸರ್ ಮಾಡಬೇಕು. 8th ಒನ್. ಇನ್ ಅರ್ಲಿಯರ್ ಡೇಸ್ ಗ್ರೈಂಡಿಂಗ್ ವಾಸ್ ಡನ್ ಮ್ಯಾನ್ಯುವಲಿ ಯೂಸಿಂಗ್ ಎ. ಹಿಂದಿನ ಕಾಲದಲ್ಲಿ ರುಬ್ಬುವಿಕೆಯನ್ನು ಕೈಯಾರೆ ಮಾಡಲಾಗುತ್ತಿತ್ತು. ಈ ಕೆಳಗಿನ ಯಾವುದನ್ನು ಉಪಯೋಗಿಸಿ ಕೈಯಲ್ಲಿ ಮಾಡ್ತಾ ಇದ್ರು? ಇನ್ ಅರ್ಲಿಯರ್ ಡೇಸ್ ಗ್ರೈಂಡಿಂಗ್ ವಾಸ್ ಡನ್ ಮ್ಯಾನ್ಯುವಲಿ ಯೂಸಿಂಗ್ ಎ. ರುಬ್ಬುವಿಕೆಯನ್ನು ಮನುಷ್ಯನೇ ಮಾಡ್ತಾ ಇದ್ದ, ಆದರೆ ಈ ಕೆಳಗಿನ ಯಾವ ವಸ್ತುವನ್ನು ಉಪಯೋಗಿಸ್ಕೊಂಡು ತನ್ನ ಕೈಯಾರೆ ಮಾಡ್ತಿದ್ದ ರುಬ್ಬುವಿಕೆಯ ವಿಧಾನವನ್ನು ಅಂತ ಆನ್ಸರ್ ಮಾಡಬೇಕು. ಆಪ್ಷನ್ ಇ ಸಿಲ್ಬಟ ಅಂದರೆ ಸ್ಟೋನ್ ಗ್ರೈಂಡರ್ ಹೇಳಿದ್ದೆ ನಾನು, ಬಿ ಸ್ಟವ್, ಸಿ ಗ್ರೈಂಡರ್, ಡಿ ಆಲ್ ಆಫ್ ದೀಸ್. ಸ್ಟೋನ್ ಗ್ರೈಂಡರ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ರೆ, ಸ್ಟವನ್ನು ಬಳಸ್ಕೊಂಡು ಮಾಡ್ತಾ ಇದ್ರ, ಅಥವಾ ಗ್ರೈಂಡರ, ಅಥವಾ ಆಲ್ ಆಫ್ ದೀಸ್ ಎಲ್ಲ ಹೂವು. ಈ 4ರಲ್ಲಿ ಯಾವುದು ಅಂತ ಆನ್ಸರ್ ಮಾಡಬೇಕು. ಓಕೆ, ಈ 4 ಆಪ್ಷನ್ಸ್ ಅನ್ನು ಕೊಟ್ಟಿರೋದು. Next we go for 9th question. Why these culinary practices changed our time? ಈ ಪಾಕಶಾಲೆಯ ಪದ್ಧತಿಗಳು ನಮ್ಮ ಕಾಲವನ್ನು ಹೇಗೆ ಬದಲಾಯಿಸಿತು ಅಂದರೆ, ಈ ಅಡುಗೆ ಮಾಡುವಂತಹ ಪದ್ಧತಿಗಳು ದಿನದಿಂದ ದಿನಕ್ಕೆ ಬದಲಾಗ್ತಾ ಹೋಗ್ತು. ಇದು ಯಾವ ರೀತಿ ಬದಲಾಗ್ತಾ ಹೋಗ್ತು ಅಥವಾ ಯಾವ ಕಾರಣಕ್ಕಾಗಿ ಬದಲಾಗ್ತಾ ಹೋಗ್ತು ಅಂತ ಕ್ವಶನ್ನು. ನಾವು ಹಿಂದಿನ ಕಾಲದಲ್ಲಿ ಏನು ಮಾಡ್ತಾರೋ ಅದನ್ನು ಈಗಿನ ಕಾಲದಲ್ಲಿ ನಾವು ಬಳಸ್ತಾ ಇಲ್ಲ. ಅವಾಗೆಲ್ಲ ಒರಳು ಕಲ್ಲನ್ನು ಬಳಸ್ತಾ ಇದ್ರು ರುಬ್ಬೋದಕ್ಕೆ, ಒಲೆಯನ್ನು ಬಳಸ್ತಾ ಇದ್ರು ಅಡುಗೆ ಮಾಡೋದಕ್ಕೆ. ಇವಾಗ ಸ್ಟವ್ ಬಂದಿದೆ, ಮತ್ತು ಮಿಕ್ಸಿ ಬಂದಿದೆ, ಗ್ರೈಂಡರ್ ಬಂದಿದೆ. ಆ ರೀತಿನಲ್ಲಿ ಚೇಂಜ್ ಆಗಿದೆ. ಯಾವ ಕಾರಣಕ್ಕಾಗಿ ನಮ್ಮ ಸಮಯ ಬದಲಾಗ್ತಾ ಹೋಗ್ತು ಅಂತ. ಆಪ್ಷನ್ ಎ ಟೆಕ್ನಿಕಲ್ ಡೆವಲಪ್ಮೆಂಟ್ ಅಂದರೆ ತಾಂತ್ರಿಕ ಅಭಿವೃದ್ಧಿಗೋಸ್ಕರ. ಆಪ್ಷನ್ ಬಿ ಇಂಪ್ರೂವ್ ಟ್ರಾನ್ಸ್ಪೋರ್ಟೇಷನ್, ಸುಧಾರಿತ ಸಾರಿಗೆ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋದಕ್ಕೋಸ್ಕರ. ಆಪ್ಷನ್ ಸಿ ಬೆಟರ್ ಕಮ್ಯುನಿಕೇಷನ್ ಅಂದರೆ ಉತ್ತಮ ಸಂವಹನಕ್ಕಾಗಿ. ಡಿ ಆಲ್ ಆಫ್ ದಿ ಎಬೋ ಈ ಮೇಲಿನ ಎಲ್ಲವೂ. ಈ ಯಾವ ಕಾರಣಕ್ಕೆ ಆಹಾರ ಪದ್ಧತಿ, ಪಾಕಶಾಲೆಯ ಪದ್ಧತಿ ಬದಲಾಗ್ತಾ ಹೋಗ್ತು ಅಂತ ಕ್ವಶನ್ ಕೇಳಿದ್ದಾರೆ. ಈ ಕೆಳಗಿನ 4ರಲ್ಲಿ ಯಾವುದು ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ವಿ ಗೋ ಫಾರ್ 10th ಕ್ವಶನ್. The theme of the traditional food festival is. ಸಾಂಪ್ರದಾಯಿಕ ಆಹಾರ ಉತ್ಸವದ ಅಂತಿಮ ಗುರಿ ಏನು? ಟ್ರೆಡಿಷನಲ್ ಫುಡ್ ಫೆಸ್ಟಿವಲ್, ಸಾಂಪ್ರದಾಯಿಕ ಆಹಾರ ಉತ್ಸವ, ಇದರ ಉದ್ದೇಶ ಏನು ಅಂತ, ಥೀಮ್ ಏನು ಅಂತ. ಆಪ್ಷನ್ ಎ ಹೀಟ್ ಹೆಲ್ತಿ, ಲೀವ್ ಹೆಲ್ತಿ ಅಂದರೆ ಆರೋಗ್ಯವಾದ ಆಹಾರವನ್ನು ಸೇವಿಸಿ ಆರೋಗ್ಯವಾಗಿ ಬದುಕಿ.
ಆಪ್ಷನ್ ಬಿ ಹೀಟ್ ಹೆಲ್ತಿ ಡೂ ನೀಟ್ಲಿ, ಅಂದರೆ ಉತ್ತಮವಾದಂಥ ಆಹಾರವನ್ನು ಸೇವಿಸಿ ನೀಟಾಗಿ ಕೆಲಸವನ್ನು ಮಾಡಿ. ಆಪ್ಷನ್ ಸಿ ಓನ್ಲಿ ಬಿ. ಆಪ್ಷನ್ ಡಿ ನನ್ ಆಫ್ ದಿಸ್. ಇದು ಯಾವುದು ಅಲ್ಲ. ಈ 4ರಲ್ಲಿ ಯಾವುದು ಅಂತ? ಉತ್ತಮ ಆಹಾರ ಸೇವಿಸಿ ಉತ್ತಮವಾಗಿ ಜೀವಿಸಿ, ಉತ್ತಮ ಆಹಾರ ಸೇವಿಸಿ ಉತ್ತಮವಾದ ಕೆಲಸವನ್ನು ಮಾಡಿ, ಅಥವಾ ಓನ್ಲಿ ಬಿ, ಓನ್ಲಿ ನನ್ ಆಫ್ ದಿಸ್. ಈ 4ರಲ್ಲಿ ಯಾವುದು ಈ ಸಾಂಪ್ರದಾಯಿಕ ಆಹಾರ ಪದ್ಧತಿಯ ಉದ್ದೇಶ ಏನು ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ವಿ ಗೋ ಫಾರ್ 11th one. The ultimate goal of this traditional food festival is. ಈ ಸಾಂಪ್ರದಾಯಿಕ ಆಹಾರ ಪದ್ಧತಿಯ ಅಂತಿಮ ಗುರಿ ಏನು ಅಂತ. ಆಪ್ಷನ್ ಎ ಹೆಲ್ತ್ ಈಸ್ ವರ್ತಿ, ಆಪ್ಷನ್ ಬಿ ಹೆಲ್ತ್ ಈಸ್ ವೆಲ್ತ್, ಆಪ್ಷನ್ ಸಿ ಹೆಲ್ತ್ ಈಸ್ ಕ್ಲೀನ್, ಆಪ್ಷನ್ ಡಿ ಆಲ್ ಆಫ್ ದೀಸ್ ಅಂತ ಇದೆ. ಅಂದರೆ ಹೆಲ್ತ್ ಈಸ್ ವರ್ತಿ ಅಂದರೆ ಆರೋಗ್ಯಕ್ಕೆ ಯೋಗ್ಯವಾಗಿರೋದು. ಆಪ್ಷನ್ ಬಿ ಹೆಲ್ತ್ ಈಸ್ ವೆಲ್ತ್ ಅಂದರೆ ಆರೋಗ್ಯವಾಗಿ ಸಂಪದ್ಭರಿತವಾಗಿರೋದು. ಆರೋಗ್ಯವೇ ಭಾಗ್ಯ ಅಂತ. ಹೆಲ್ತ್ ಈಸ್ ವೆಲ್ತ್ ಅಂದರೆ ಇಲ್ಲಿ ಆರೋಗ್ಯವೇ ಯೋಗ್ಯವಾಗಿರುವಂಥದ್ದು, ಇಲ್ಲಿ ಆರೋಗ್ಯವೇ ಸ್ವಚ್ಛವಾಗಿರುವಂಥದ್ದು, ಇಲ್ಲಿ ಆಲ್ ಆಫ್ ದೀಸ್. ಅಂತಿಮ ಗುರಿ ಏನು? ಸಾಂಪ್ರದಾಯಿಕ ಆಹಾರ ಪದ್ಧತಿಯ ಅಂತಿಮ ಗುರಿ ಏನು ಅಂತ. ಓಕೆ, ಇದು ಆನ್ಸರ್ ಮಾಡಬೇಕು. Read the textbook, you will get the answer. 12th one. Dash provides instant energy. ಯಾವುದು ನಮಗೆ ಸುಲಭವಾಗಿ ಅಥವಾ ತಕ್ಷಣಕ್ಕೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡೋದು ಯಾವುದು? ಈ ಕೆಳಗಿನ ಯಾವುದು ಇನ್ಸ್ಟೆಂಟ್ ಆಗಿ ನಮಗೆ ಶಕ್ತಿಯನ್ನು ಕೊಡುತ್ತೆ? ಆಪ್ಷನ್ ಎ ಪ್ರೋಟೀನ್, ಆಪ್ಷನ್ ಬಿ ಫ್ಯಾಟ್ ಅಂದರೆ ಕೊಬ್ಬು, ಪ್ರೋಟೀನ್ ಅಂತಲೇ ಕರಿತೀವಿ, ಗ್ಲೂಕೋಸ್ನ ಗ್ಲೂಕೋಸ್ ಅಂತಲೇ ಕರಿತೀವಿ, ಎಗ್ಗು, ಮೊಟ್ಟೆ. ಈ 4ರಲ್ಲಿ ಯಾವುದರಿಂದ ನಮಗೆ ತಕ್ಷಣಕ್ಕೆ ನಮ್ಮ ದೇಹಕ್ಕೆ ನಾವು ಈ ಕೆಳಗಿನ ಯಾವುದನ್ನು ತೆಗೆದುಕೊಂಡ್ರೆ ತಕ್ಷಣಕ್ಕೆ ಶಕ್ತಿ ದೊರಕುತ್ತೆ ಅಥವಾ ಶಕ್ತಿ ಬರುತ್ತೆ ಅಂತ. ಓಕೆ, ಇದಿಷ್ಟು ಈ ಪಾರ್ಟ್ 1ನಲ್ಲಿ ತೆಗೆದಿರುವಂತಹ ಚಾಪ್ಟರ್ 3ನಲ್ಲಿ ತೆಗೆದಿರುವಂತಹ ಕ್ವಶನ್ಸು. ಇಫ್ ಯು ಹ್ಯಾವ್ ಎನಿ ಡೌಟ್ ask in comment section. I will give the solution and try to do answer, make it answer, and who are doing answer, put it in my comment section. I will be very happy. And please who are preparing for CET exam and competitive exam, share this video. We'll see you on next class. Thank you, my dear students.